ಜಾಲ ಹಾಕ್ಸ್ತಿದ್ದೀವಿ ಇಲ್ಲಿ. ನಮ್ಮ ಬ್ರದರ್ ಲೋಡಿಂಗ್ ಮಾಡ್ಕೊಂಡು ಬಂದರು ಮನೆ ಸಾಮಾನದು. ಆವಾಗ ಇಲ್ಲಿ ಹಾವೇ ಇದೆ ನೋಡ್ಬೋದು. ಹಾವೇ ಪಕ್ಕ ರೆಗ್ಯುಲರ್ ಪಂಪೇ. ತೋರಿಸ್ತೀನಿ ಮನೆ ಸಾಮಾನದು ಏನಂತ. ಒಂದು ಫೋಟೋ ಹಾಕಿದ್ದಾನೆ, ಅದನ್ನು ಹಾಕ್ತೀನಿ ತಮ್ಮನೆಲ್ಲ ನೋಡ್ಬೋದು. ಫೋನ್ಪೇ ಗಿನ್ಪೇ ಎಲ್ಲ ಮಾಡಿದ್ವಿ, ಪಂಪ್ ಅದ್ರ ರೊಕ್ಕ ಕೊಟ್ವಿ. ಇವಾಗ ಹೋಗೋಣ ಇಲ್ಲಿಂದ. ಅಲ್ಲಿ ಯಾವ್ದಾರ ಟೋಲ್ ಹತ್ರ ಎಲ್ಲ ಎಲ್ಲಿದಾರ ಹೋಗಿ ಊಟ ಮಾಡ್ಕೊಳ್ಳೋಣ ಫಸ್ಟ್ ಹೋಗಿ. ನೋಡ್ಬೋದು ಫುಲ್ ಬಂದಿದೆ. ಹೇಳಿ ಟೋಲ್ ಹತ್ರ ಬಂದ್ವಿ. ಟೋಲ್ ಏನು ತಪ್ಸಂಗಿಲ್ಲ, ಟೋಲ್ ಮೇಲೆ ಹೋಗ್ತೀವಿ. ಮತ್ತೇನಿಲ್ಲ ಆಟೋಕ್ಕೆ ಹೋದ್ನಾಗ ಎಲ್ಲಿ ಗ್ಯಾಪ್ ಇದೆ. ಇಲ್ಲಿ ಅವಾಗ ಅವಾಗ ಪೊಲೀಸ್ ಕಿರಿಕಿರಿ ಇರುತ್ತೆ ಇಲ್ಲಿ. ಏನಂದ್ರೆ ಅವ್ನ ಗಾಡಿಗೆ ಇಂಡಿಕೇಟರ್ ತೆಗೆದಂತಂದ ಅವ ಬಂದ ಅಷ್ಟೇ ಓನ್ಲಿ ಸೈಡ್ ಬರೋದಿಲ್ಲ. ಗಾಡಿನ ಇಲ್ಲಿ ಹಳೆ ಪಕ್ಕಕ್ಕೆ ಹಾಕಿದ್ವಿ. ಸ್ವಲ್ಪ ಏನಾದ್ರು ತಿನ್ನೋಣ ಅಂತ. ಹಲೋ ಉಣ ತಪ್ಪಿಸ್ಕೊಂಡು ಸ್ನೇಹಿತರಲ್ಲಿ ಚಹಾ ಕೊಡೋಣ ಅಂತ ಹಾಕಿದ್ವಿ ಗಾಡಿನ ಇಲ್ಲಿ ನೋಡ್ಬೋದು. ನೋಡ್ಬೋದು ಇಲ್ಲಿಂದ ಬೆಂಗಳೂರು ದಾವಣಗೆರೆ ಹೋಗ್ಬೇಕು. ದಾವಣಗೆರೆ ಹೋಗು ಬೆಂಗಳೂರು ಮೇ ಬಿ ಒಂದು 200-200 ಕಿಲೋಮೀಟರ್ ಇರ್ಬೋದು. ಟೀ ಕುಡಿಯೋಣ ಇಲ್ಲಿ. ಹಾಂ ಟೋಲ್ ಹತ್ರ ಬಂದಿದ್ದೀವಿ. ಗುಳಿಗಲ್ಲಿ ದುರ್ಗಾ ಟೋಲ್ ಅಂತಾರೆ. ಆ ಕಡೆಯಿಂದ ಬರೋರು ಹಿರಿಯೂರು ಟೋಲ್ ಅಂತಾರೆ. ನೋಡ್ಬೋದು ಇಲ್ಲಿ ಟೋಲ್ ಪಾಸ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಒಳಗಡೆ ಗಾಡಿ ನೋಡ್ಬೋದು. ನಾವು ಈ ಟ್ರಿಪ್ ತುಂಬಲಿಲ್ಲ ಒಳಗಡಿನ. ಇವ್ರಿಗೆ ಏನು ಮಾಡ್ಬಿಡ್ದು, ಇವ್ರಿಗೆ ಹಿಂಗೆ ಜಂಪ್ ಆಗಿರ್ತಾರಲ್ಲ. ಹಾಂ ಜೋಪಡಿನ ಮಾಡ್ಕೊಂಡ ನಾವು ಪೊಲೀಸ್ ಅಲ್ಲೋ ಫಾಸ್ಟ್ ಆಗ್ತದೆ. ಅದ ಚಹಾ ಕುಡಿತೀಯ? ಹತ್ತತ್ರ ಸ್ನೇಹಿತರೆ ಶಿರಾ ಹತ್ರ ಬಂದ್ವಿ. ಶಿರಾ ಟೋಲ್ ಹತ್ರ. ಇವಾಗ ಇಲ್ಲಿಂದ ನಮ್ದೇನು ಓವರ್ ರೋಡ್ ಇಲ್ಲ, ರೊಕ್ಕ ಎನಿಸ್ಕೊಂಗಿಲ್ಲ. ಅಲ್ಲೇ ಹಚ್ಕೊತಿದ್ರು ಹಿರಿಯೂರು ಟೋಲ್ ಹತ್ರನೇ. ಜಾಸ್ತಿ ಅಂದ್ರೆ ಒಂದು 500 kg ಇರ್ಬೋದು ನಮ್ದು. ಜಾಸ್ತಿ ಏನು ರೋಡ್ ತೋರ್ಸಕ್ ಹೋಗಿಲ್ಲ. ಬೆಂಗಳೂರು ಲೊಕೇಶನು ನಿಮಗೆ ಗೊತ್ತೇ ಇರುತ್ತಲ್ಲ, ಡೈಲಿ ಬ್ಲಾಗ್ನಲ್ಲಿ ಬರುತ್ತೆ. ಶಿರಾ ಟೋಲ್ ಮಾಡ್ಕೊಂಡು ಹಿಂದೆ ನಮ್ಮ ಸಂಜುದು ಬರ್ತಿದೆ ಗಾಡಿ, ಒಳಗಡೆ ಹಾಕೊಂಡ್ ಬರ್ತಿದ್ದವನೇ. ಟೋಲ್ ಪಾಸ್ ಮಾಡ್ಕೊಂಡು ಸಿಗೋಣ ಮುಂದ್ಗಡೆ. ಇಲ್ಲಿ ದಾಬಾಸ್ಪೇಟ್ ಟೋಲ್ ಹತ್ರ ತರಬಿದ್ದೀವಿ. ನಮ್ಮ ಸಂಜು ಬಂದು ಎಬ್ಬಿಸ್ತಾವನಂತೆ ನಮಗೆ. ಇವಾಗ ಟೈಮು ಒಂದು 2:30 ಆಗಿದೆ. ಒಂದು ಇಲ್ಲಿಂದ ಅವನು ಬರೋಕ್ಕೆ 4 ಆಗುತ್ತೆ. ಯಾವ್ದು ಹೊರಡೋಣ ನೋಡ್ಬೋದು. ದಾಬಾಸ್ಪೇಟ್ ಟೋಲ್ ಹತ್ರ ಸಂಜು ಬಂದಮೇಲೆ ಅವನು ಎಬ್ಬಿಸ್ತಾನೆ. ಹೋಗೋಣ ಇಲ್ಲಿಂದ. 1-2 ಅವರ್ ನಿದ್ದೆ ಮಾಡ್ಕೊಣ ಸಿಗೋಣ ಮತ್ತೆ ಮುಂದೆ 2 ತಾಸು ಬಿಟ್ಟು. ಏನಿಲ್ಲ ಹಂಗ ಹೊಡೆದ ಬಿಡ. ಹಲೋ ಹಾ ಸಾಯವರ ನೋಡಬಹುದು ಸ್ನೇಹಿತರಲ್ಲಿ ನಮ್ಮ ಸಂಜು ಬ್ರದರ್ ಅವ್ರ ಗಾಡಿ ಬಂದಿದೆ. ಟೀ ಕುಡಿಯೋಕೆ ತಳಗೆ ಇರ್ತಿದ್ವಿ. ಟೀ ಕುಡಿಯೋಕಂತ ಇದ್ದೀವಿ ನೋಡ್ಬೋದು.
ಗಾಡಿಗೂ ಸಹ ಸಂಜೆ ತೆಗ್ಸಿದಾನೆ ಸಂಜೆ ಮುಂದೋಡೆ ಇದ್ದಾನೆ ತೋರಿಸ್ತೀನಿ ಅವ್ರ ಗಾಡಿ ನೋಡಿರ್ಬೋದು. ಟೈಮ್ ಬಂದು 4:42. टोला ಮಾಲಿಲ್ಲ ಹಾಕಿದ್ದಿಲ್ಲ ಮೊನ್ನೆ ಇದೇ ಮಾಲಿ ಹಾಕಿದ್ವಿ ನಾವು. ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಈ ರೀತಿ ಗಲ್ಲಿ ಇದೆ 3rd ಯಾರ್ಡು. ಇದೇ ರೀತಿ ಗಲ್ಲಿ 2 ಕಿಲೋಮೀಟರ್ ಒಳಗಡೆ ಬಂದಿದ್ದೀವಿ. ಗಾಡಿನ ಅನ್ಲೋಡ್ ಪಾಯಿಂಟ್ ಹಾಕಿದ್ದೀವಿ. ಮೇಡಮ್ ಅವರು ಬಂದಿದ್ದಾರಂತೆ, ನೋಡ್ಬೋದು ಅಲ್ಲಿ ಗಾಡಿ ಆ ರೀತಿ ಹಾಕಿದ್ದೀವಿ. ಹಗ್ಗ ತರಪನ್ನ ಮೆಚ್ಚಿದ್ದಾರೆ ನಮ್ಮ ಬ್ರದರು. ಆಲ್ಮೋಸ್ಟ್ ಅರ್ಧ ಗಾಡಿ ಖುಲ್ಲ ಆಗಿದೆ. ನೋಡ್ಬೋದು ಸ್ನೇಹಿತರೆ, ಇದೇ ಗಲ್ಲಿ ಇದು ಗಾಡಿ ಮೇಲೆ ಹಾಕಿದ್ದೀವಿ. ಇದೇ ಬಿಲ್ಡಿಂಗು, ಗ್ರೌಂಡ್ ಫ್ಲೋರ್ ಇದೆ ಮನೆ. ಇದೇ ಮನೆ, ಗ್ರೌಂಡ್ ಫ್ಲೋರ್ನಲ್ಲಿ ಮನೆ ಇದೆ. ನೋಡ್ಬೋದು ಇಷ್ಟು ಚಿಕ್ಕ ಚಿಕ್ಕ ಗಲ್ಲಿಯಲ್ಲಿನೇ ಮನೆ ಇದೆ ಎಲ್ಲ ಬೆಂಗಳೂರು ಹತ್ರ. ನಮ್ಮ ಸಂಜು ಇದ್ದಾನೆ ಅಲ್ಲಿ, ಅವನು ನಾವು ಕೂಡ ಲೋಡ್ ಮಾಡ್ಬೇಕಂತಿದೆ ಜೊತೆಗೇನೆ. ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ಇಲ್ಲಿ ಬೆಂಗಳೂರಿಂದ ಸ್ನೇಹಿತರ ಲೋಡ್ ಕನ್ಫರ್ಮ್ ಆಗಿದೆ ನಮ್ಮ ಊರಿಗೆ, ಯರಗಟ್ಟಿ ಹತ್ರ ಸತ್ತಿಗಿರಿ ಅಂತ. ನೋಡೋಣ, ಅಲ್ಲಿ ಜಾಳಿಗೆ ಇದಾವ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ತುಂಬ್ಕೊಂಡು ಹೋಗೋಣ. ಕನಕಪುರ ರೋಡಿಂದ ಲೋಡಿಂಗ್ ಇದೆ. ಇದೇ ಲೋಡು ನೋಡ್ಬೋದು, ಒಂದು 40 ಪೀಸ್ ಇದೆ. ಇದು ಬಂದು ನಮ್ಮೂರ ಹತ್ರನೇ ಅನ್ಲೋಡ್ ಮಾಡ್ಕೊಂಡು ಹೊರಡೋಣ. ಇಲ್ಲಿಂದ ಒಂದು 2 ಟನ್ ಬರ್ತಾ ಅಂತ ಹೇಳಿದ್ದಾರೆ, 2 ಟನ್ನು. ಇವಾಗ ಖಾಲಿ ಆದ ತಕ್ಷಣ ಲೋಡ್ ಸಿಗ್ತಲ್ಲ, ಅದೇ ನಮ್ಮ ಸಂಜುನ ಕರ್ಕೊಂಡು ಬಂದಿದ್ದೀವಿ ಇದ್ರ ಹತ್ರ ಲೋಡಿಂಗ್ಗೆ. ಸ್ನೇಹಿತರೆ, ಬೆಂಗಳೂರು ಟ್ರಾಫಿಕ್ ನೋಡ್ಬೋದು ಇಲ್ಲಿ. ನಮಗೂ ಹತ್ತುತ್ತೆ ಬಿಡು, ಇದೇನಲ್ಲ ನಮಗೂ ಹತ್ತುತ್ತೆ ಟ್ರಾಫಿಕ್. ನಮ್ಮೂರಿಗೆ ತುಂಬಿದ್ದೀವಿ ಅಂತ. ಸಿಗ್ನಲ್ ತಂದ್ರೆ ಟ್ರಾಫಿಕ್ ಚಾಲನೆ ಇದೆ. ಇದು ಹಳ್ಳ ಕಟ್ಕೋಣ ಅಂತ ರೆಗ್ಯುಲರ್ ಪಂಪ್ ಹತ್ರ ಡೀಸೆಲ್ ಹಾಕ್ಸ್ತೀವಿ ಸ್ನೇಹಿತರೆ. ನೋಡೋದು ಭಾರತ್ ಪಂಪ್. ಈ ಲೋಡ್ ಬಂದು ಸ್ನೇಹಿತರೆ ನಮ್ಮ ಮನೆಗೆ, ಮನೆ ಅಂದರೆ ಮನೆಗೆ ಲೋಡ್ ಅಲ್ಲ, ಊರಿಗೆ ಯರಗಟ್ಟಿಗೆ ಲೋಡ್ ಇದು. ಇದ್ರೆ ನೋಡ್ಬೋದು ಇಲ್ಲಿ ಜೈನ್ ಧಾಬಾ ಹತ್ರ ಹಾಕಿದ್ದೀವಿ. ಹಾವೇ ಬಿಟ್ಟು ಅಲ್ಲಿ ಹಿಂದ್ಗಡೆ ಹೋಗಿದ್ದೀವಿ, ಸ್ವಲ್ಪ ಕೆಲಸ ಬಂದಕ್ಕೆ ಹೋಗಿದ್ವಿ. ನೋಡ್ಬೋದು ಬುಳ್ಳವು ಗಾಡಿನ ಈ ಸದ್ಯಕ್ಕೆ ಇಲ್ಲಿ ಹಾಕಿದ್ದೀವಿ. ರೆಗ್ಯುಲರ್ ಹೋಟೆಲ್ನೇ ನೋಡೋದ್ರು. ಗಾಡಿ ಸಖತ್ ಕಾಣ್ತಿದ್ದಾವೆ, ಮಾಲೆ ಹಾಕಿದ್ದೀವಿ.
ಒಂದು ಬಿರಿಯಾನಿ ಹೇಳಿದ್ವಿ ಸ್ನೇಹಿತರೆ, 1 ಬೈಟ್ ಮಾಡ್ತೀವಿ, ಜಾಸ್ತಿ ಏನು ಹಸ್ವಾಗಲ್ಲ. ಊಟ ಮಾಡ್ಕೊಂಡು ಪಾನ್ ತಿಂದು ಹೊಂಟು ಬಿಡ್ತಿದ್ದೀವಿ. ಇದೇ ಹೋಟೆಲು. ಇಲ್ಲಿಂದ ಸ್ಟಾರ್ಟರ್ ಬೆಳೆಯೋಣ. ನೋಡ್ಬೋದು ಇಲ್ಲಿ ಅನ್ಲೋಡಿಂಗ್ ಮಾಡಿ ಹೋಗಿದ್ದೀವಿ. ಇವರು ಇಲ್ಲಿ ಈ ಥರ ಕನ್ಸ್ಟ್ರಕ್ಷನ್ ಇದೆ ಸ್ನೇಹಿತರೆ. ಇಲ್ಲಿ ಖಾಲಿ ಮಾಡೋಕ್ಕೆ ಗಾಡಿ ಹಾಕಿದ್ದೀವಿ. ಇಲ್ಲಿ ನೋಡ್ಬೋದು ಈ ಗಾಡಿನ ಯಾವ ರೀತಿ ಮೇಲ್ಗಡೆ ಹೋಯ್ತಾನಂತವ್ರು.